ಇವತ್ತಿನ ವಿಶೇಷ ಅಂದರೆ ನಮ್ಮದು 24ನೇ ವರ್ಷದ ವಾರ್ಷಿಕೋತ್ಸವ. ಶ್ರೀ ಮುನ್ನೇಶ್ವರ ಸೇವಾ ಮಂಡಳಿ ಹಾಗೂ ಶ್ರೀ ಶಕ್ತಿ ದೇವಿ ಕರ್ಮಾರಿಯಮ್ಮನವರ ಸನ್ನಿಧಿ ಇವತ್ತಿಗೆ 24 ವರ್ಷ ತುಂಬಿದೆ. ಅದಾದ ನಂತರ ನಮ್ಮಲ್ಲಿ ಏನಂದರೆ ವಿಶೇಷತೆ 3 ದಿನಗಳ ಕಾರ್ಯಕ್ರಮ ನಡೆಸ್ತೀವಿ. ಮೊದಲನೇ ದಿನ ಧ್ವಜಾರೋಹಣ ಇರುತ್ತೆ, ಸಂಜೆ ಲಲಿತಾ ಸಹಸ್ರನಾಮ ಇರುತ್ತೆ. ಎರಡನೇ ದಿನ ಬಂದು ಶ್ರೀ ಕನ್ಯೆ ಪೂಜೆ ಮತ್ತು ಸುಮಂಗಲಿ ಪೂಜೆ ಇದೆಲ್ಲ ಮಾಡೋದ್ರಿಂದ 2ನೇ ದಿನ ಆಚರಿಸ್ಕೊಂಡು ಬರ್ತೀವಿ. 3ನೇ ದಿನ ವಿಶೇಷವಾಗಿ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಪುಷ್ಪಾಲಂಕಾರ, ನಂತರ 9:30 ಗಂಟೆಗೆ ನಮ್ಮಲ್ಲಿ ಹೋಮ ಶುರುವಾಗುತ್ತೆ. ಗಣಹೋಮ, ವಾಸ್ತು ಹೋಮ, ನವಗ್ರಹ ಹೋಮ ಹಾಗೂ ಪ್ರತಿಂಗಿರಿ ಹೋಮಗಳನ್ನು ಮಾಡ್ಕೊಂಡು ಬರ್ತೀವಿ. ಈ ಒಂದು ಕಾರ್ಯಕ್ರಮ 24 ವರ್ಷ ನಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಒಂದು ಕ್ಷೇತ್ರ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ನಮ್ಮ ದೇವಸ್ಥಾನ ಒಂದು ಉನ್ನತ ಸ್ಥಾನದಲ್ಲಿದೆ ಮತ್ತು ಈ ಸುತ್ತಮುತ್ತಲಿನ ಜನ ಅವರು ಭಾಳಷ್ಟು ಅಮ್ಮನಿಂದ ಆಶೀರ್ವಾದ ಪಡೆದು ಈಗ ವಿದ್ಯಾರ್ಥಿಗಳಿಗೆ ವಿದ್ಯೆ ತಲೆಗೆ ಆಗ್ತಾ ಇಲ್ಲ ಅನ್ನೋರು ಬಂದು ಪೂಜೆ ಮಾಡ್ಕೊತಾರೆ. ಮನೆ ದೇವರನ್ನ ಮುನ್ನೇಶ್ವರನ ಮನೆ ದೇವರಾಗಿ ಮುಗಿತಾರೆ, ಅವ್ರ ಹರಕೆಗಳನ್ನು ತೀರಿಸ್ತಾರೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಮದುವೆ ಇಲ್ಲ ಅನ್ನೋ ಮಕ್ಕಳಿಗೆ ಇಲ್ಲಿ ಬಂದು ಅವರು ನಿಂಬೆಹಣ್ಣು ದೀಪ ಹಚ್ಚುವ ಮೂಲಕ ಅಮ್ಮನ ಬೇಡುತ್ತಾರೆ. ಅಮ್ಮನ ಆಶೀರ್ವಾದದಂತೆ ಅವ್ರಿಗೆ ಮದುವೆ ಆಗ್ತಾಯಿದೆ. ಇದೇ ರೀತಿ ಮದುವೆಯಾಗಿ ತುಂಬ ವರ್ಷ ಆಗಿರುತ್ತೆ, ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಮಕ್ಕಳಿರೋದಿಲ್ಲ, ಅವರು ಸಹ ಇಲ್ಲಿ ಬಂದು ಹರಕೆ ಹೊರ್ತಾರೆ. ಈ ಹರಕೆ ಹೊರೋದ್ರಿಂದ ಅವ್ರಿಗೂ ಅಷ್ಟೇ ಮಕ್ಕಳಾಗಿದೆ. ಇದೇ ರೀತಿ ಅನಾರೋಗ್ಯದಿಂದ ಇರ್ತಕ್ಕಂಥ ಈ ವಯಸ್ಸಾದವರು ಅವರು ಬಂದು ಇಲ್ಲಿ ಬೇಡ್ತಾರೆ. ಅವರು ಉನ್ನತ ಒಂದು ಇದರಲ್ಲಿ ಬೆಳವಣಿಗೆ ಆಗಿದೆ, ಆರೋಗ್ಯವಾಗಿದ್ದಾರೆ. ಅದೇ ರೀತಿ ಪ್ರತಿ ವರ್ಷ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಇದು 24 ವರ್ಷ ಇತಿಹಾಸ ಇದೆ. ಮುಜರಾಯಿ ಇಲಾಖೆಗೆ ಸೇರಿಸೋಕೆ ಪ್ರಯತ್ನ ಪಟ್ಟಿದ್ದೀರಾ? ಖಂಡಿತ ಇಲ್ಲ ಸರ್, ಸೇರಿಸೋಕೆ ಅವಕಾಶ ಇದೆಯಾ? ಇಲ್ಲ ನೀವೇನಾದ್ರು ಪ್ರಯತ್ನವಾಗಲೂ ಇಲ್ಲ. ಏಕೆಂದರೆ ನಮ್ಮ ಮಾರುತಿ ಬಡಾವಣೆ ಎಲ್ಲ ಒಂದು ಭಕ್ತಾದಿಗಳು, ನಗರ ವಾಸಿಗಳು ಇದನ್ನು ಒಂದು ಉನ್ನತ ಸ್ಥಾನಕ್ಕೆ ತಂದಿದ್ದಾರೆ. ಆದ್ದರಿಂದ ಏನು ಒಂದು ನಾವು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಅಶ್ವಥ್ ಮೂರ್ತಿ ಅವರು ಇವತ್ತು ಅವರಿಗೆ 63 ವರ್ಷ ಆದರೂ ಸಹಿತ ಅವರು ಚಿಕ್ಕ ವಯಸ್ಸಿನಿಂದ ದೇವಸ್ಥಾನಕ್ಕೋಸ್ಕರ ಅವರು ಭಾಳಷ್ಟು ಓಡಾಡಿ ಅವರು ಕಷ್ಟ ಏನು ಅಂತ ನೋಡ್ದಲೇ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೊಡುವಂಥ ಒಂದು ಇದಿಲ್ಲ ಸರ್.